ಸ್ಟ್ಯಾಕ್ದು ರಿಯಲ್ ಅಪ್ಲಿಕೇಶನ್ಸ್ ಏನು ಅಂತ ಹೇಳಿದ್ರೆ, ರಿಯಲ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ನಮ್ದು ರಿಯಲ್ ಲೈಫಲ್ಲಿ ನಾವು ಎಲ್ಲೆಲ್ಲಿ ಸ್ಟ್ಯಾಕ್ನ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸ್ಟ್ಯಾಕ್ ಅಂದ್ರೆ ಏನೋ ಒಂದು ಮೆಥಡ್, ಯಾವ ಥರ ನಾವು ಅರೇಂಜ್ ಮಾಡ್ತೀವಿ ಅದನ್ನು ನಾವೇನು ಅಂತ ಹೇಳ್ತೀವಿ, ಸ್ಟ್ಯಾಕ್ ಅಂತ ಹೇಳ್ತೀವಿ. ಸ್ಟ್ಯಾಕಲ್ಲಿ ಯಾವ ಥರ ಅರೇಂಜ್ ಮಾಡ್ತೀವಿ ನಾವು, ಒಂದ್ರದ ಮೇಲೆ ಒಂದು ಅರೇಂಜ್ ಮಾಡೋದನ್ನ ವಿ ಕಾಲ್ ಆಸ್ ಸ್ಟ್ಯಾಕ್. ಪೈಲ್ ಅಂತ ಹೇಳಿದ್ರೆ ಏನು, ಪೈಲ್ ಈಸ್ ಆಲ್ಸೋ ಆ್ಯನ್ ಅರೇಂಜ್ಮೆಂಟ್. ನಾವು ರಿಯಲ್ ಲೈಫಲ್ಲಿ ಯೂಸ್ ಮಾಡಬೇಕಾದ್ರೆ ಇಂಗ್ಲೀಷ್ ವರ್ಡ್ ಪೈಲ್ ಆಫ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡಿರ್ತೀವಲ್ಲ ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಪೈಲ್ ಆಫ್ ಸ್ಟ್ಯಾಕ್ ಅಂತ ಹೇಳ್ತೀವಿ. ಪೈಲ್ ಆಫ್ ಬುಕ್ಸ್ನ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡಿದ್ರಿಂದ ಪೈಲ್ ಆಫ್ ಬುಕ್ಸ್ ಅಂತ ಹೇಳ್ತೀವಿ. ಕ್ಲೋತ್ಸ್ನ ನಾವು ವಾರ್ಡ್ರೋಬಲ್ಲಿ, ನಿಮ್ಮದು ಕಬೋರ್ಡ್ಸಲ್ಲಿ ಅಥವಾ ಬಾಕ್ಸಸ್ಸಲ್ಲಿ, ಬ್ಯಾಸ್ಕೆಟ್ಸಲ್ಲಿ ಎಲ್ಲೆಲ್ಲಿ ಇಡ್ತೀವಿ ನಾವು ಒಂದ್ರ ಮೇಲೆ ಒಂದು ಈ ಥರ ಅರೇಂಜ್ ಮಾಡೋದನ್ನು ನಾವು ಸ್ಟ್ಯಾಕ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಪೈಲ್ ಆಫ್ ಪ್ಲೇಟ್ಸು, ಇವಾಗ ನೋಡಿ ಪ್ಲೇಟ್ನ ತೆಗಿಬೇಕು ಅಂತ ಹೇಳಿದ್ರೆ ಯಾವ ಲಾಸ್ಟಲ್ಲಿ ಇಟ್ಟಿದ್ದೀವಿ ಆ ಪ್ಲೇಟ್ನ ನಾವೇನು ಮಾಡ್ತೀವಿ, ಫಸ್ಟ್ ತೆಗಿತೀವಿ. ಯಾವುದು ಫಸ್ಟ್ ಇದೆ ಅದನ್ನು ಯಾವಾಗ ತೆಗಿತೀವಿ ನಾವು, ಲಾಸ್ಟಾಗಿ ತೆಗಿತೀವಿ. ದ ಸೇಮ್ ಥಿಂಗ್ ಇಲ್ಲಿ ನಮಗೆ ಬ್ಯಾಂಗಲ್ಸ್ ಅಂದರೆ ರಿಸ್ಟ್ ಕೈಯಲ್ಲಿ ನಮಗೆ ಏನಿದೆ ಬ್ಯಾಂಗಲ್ಸ್ ಇದೆ. ಯಾವುದು ಬ್ಯಾಂಗಲ್ ನಾವು ಲಾಸ್ಟಲ್ಲಿ ಹಾಕಿದ್ದೀವಿ ಅದನ್ನು ಏನು ಮಾಡ್ತೀವಿ ನಾವು ಫಸ್ಟ್ ರಿಮೂವ್ ಮಾಡಿರ್ತೀವಿ. ಫಸ್ಟ್ ಹಾಕಿರೋದನ್ನ ಯಾವಾಗ ರಿಮೂವ್ ಮಾಡ್ತೀವಿ, ಲಾಸ್ಟಲ್ಲಿ ರಿಮೂವ್ ಮಾಡ್ತೀವಿ. ಯೂಶ್ವಲಿ ಸ್ಟೂಡೆಂಟ್ಸ್ ಹೇಳ್ತಾರೆ, ಮ್ಯಾಮ್ ಇಲ್ಲ ನಾವು ಅರ್ಧಕ್ಕೆ ತೆಗೆದುಬಿಡ್ತೀವಿ ಅಥವಾ ಪ್ಲೇಟ್ಸ್ ನಾವು ಒಂದೊಂದು ತೆಗಿಯಲ್ಲ, ನಾವು ಫುಲ್ಲೇ ತೆಗೆದುಬಿಡ್ತೀವಿ ಅಂತ. ಇಟ್ಸ್ ಕಾಮನ್. ನಾವು ಇವಾಗ ಯೂಶ್ವಲಿ ನಾವು ತಗೋಬೇಕು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಇರೋದನ್ನ ನೀಟಾಗಿ 1 by 1 ತಗೋತೀವಿ. ಇಮ್ಯಾಜಿನ್ ಇಫ್ ಯು ಹ್ಯಾವ್ ಅ ಬಾಕ್ಸ್, ಒಂದು ಬಾಕ್ಸ್ ಇದೆ ನಮಗೆ, ಬಾಕ್ಸ್ ಒಳಗಡೆ ನಾವು ಪ್ಲೇಟ್ಸ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಹೌ ವಿ ಆರ್ ಗೋಯಿಂಗ್ ಟು ರಿಮೂವ್, ಫಸ್ಟ್ ಟಾಪಲ್ಲಿ ಯಾವುದಿರುತ್ತೆ ಅದನ್ನು ನಾವೇನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಐಟಮ್ನ ನಾವೇನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಸೊ these are the real life applications of stack. Next, piles of chairs arrange vertically ಅಂದ್ರೆ ಏನು, ಈ ತರ ಹಾರಿಸಾಂಟಲಿ ಅಂತ ಹೇಳಿದ್ರೆ ಈ ತರ ಇರುತ್ತಲ್ಲ, ಹಾರಿಸಾಂಟಲಿ ಅಂತ ಹೇಳ್ತೀವಿ. ವರ್ಟಿಕಲಿ ಒಂದ್ರ ಮೇಲೆ ಒಂದು ಚೇರ್ಸ್ನ ಅರೇಂಜ್ ಮಾಡೋದನ್ನ ವಿ ಕಾಲ್ ಆಸ್ ಆನ್ ಸ್ಟ್ಯಾಕ್. MCQs ಅಲ್ಲಿ ಕೇಳ್ಬೋದು ಅಥವಾ ಮೇನ್ ಕ್ವೆಶನ್ ಅಲ್ಲೂ ಕೇಳ್ಬೋದು. ಸ್ಟ್ಯಾಕಲ್ಲಿ ನಮಗೆ ಮ್ಯಾಕ್ಸಿಮಮ್ ಕ್ವೆಶನ್ 3 marks ಇರೋದು ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್. ಅದರಲ್ಲಿ ನಿಮಗೆ 3 marksiಗೆ ಏನು ಬೇಕಾದರೂ ಕ್ವೆಶನ್ ಕೇಳ್ಬೋದು. 3 marks ಇದೆ, 2 marks ಇದೆ. ನಮಗೆ ಇಲ್ಲಿ ಸ್ಟ್ಯಾಕ್ ಚಾಪ್ಟರಲ್ಲಿ 5 mark ಕ್ವೆಶನ್ ಇಲ್ಲ. MCQs ಅಲ್ಲಿ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು. ವೆರಾಸ್ ಇನ್ ದ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಥವಾ ಟೆಸ್ಟಿಗೆಲ್ಲ 5 marksಗೂ ಕ್ವೆಶನ್ಸ್ ಕೇಳ್ಬೋದು. ಫೈನಲ್ ಎಕ್ಸಾಮಿಗೆ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ 5 mark ಕ್ವೆಶನ್ ಇಲ್ಲ. ರಿಯಲ್ ಲೈಫ್ ಅಂತ ಹೇಳಿದ್ರೆ ನಮ್ದು ಪರ್ಸ್ನಲ್, ನಾವು ನಿಜ ಜೀವನದಲ್ಲಿ ಯಾವ ಥರ ನಾವು ಸ್ಟ್ಯಾಕ್ನ ಯೂಸ್ ಮಾಡ್ಕೋತೀವಿ, ದಿಸ್ ಇಸ್ ಕಾಲ್ಡ್ ಎಸ್ ಆನ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ದ ಸ್ಟ್ಯಾಕ್. ಇದೇ ಥರ ಡೈರೆಕ್ಟಾಗಿ ಎಷ್ಟೇ ಪಾಯಿಂಟ್ಸ್ ಬರೆದ್ರೂ ಸಾಕು, ಪೈಲ್ ಆಫ್ ಬುಕ್ಸ್, ಪೈಲ್ ಆಫ್ ಕ್ಲಾತ್ಸ್, ಅಥವಾ ಎಕ್ಸಾಂಪಲ್ ಕೊಟ್ಬಿಟ್ಟು ಐಡೆಂಟಿಫೈ ಇಟ್ ಈಸ್ ಸ್ಟ್ಯಾಕ್ ಆರ್ ಕ್ಯೂ ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು. ಸ್ಟ್ಯಾಕ್ ಅಂತ ಹೇಳಿದ್ರೇನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದು ಅರೇಂಜ್ ಮಾಡಿರ್ತೀವಲ್ಲ ಅದನ್ನ ನಾವೇನಂತ ಹೇಳ್ತೀವಿ, ಸ್ಟ್ಯಾಕ್ ಅಂತ ಕರಿತೀವಿ. ನಾವು ವಿ ವಿಲ್ ಸಿ ಸ್ಟ್ಯಾಕ್ನ ನಾವು ಕಂಪ್ಯೂಟರಲ್ಲಿ ಪ್ರೋಗ್ರಾಮಿಂಗಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ. ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್. ದ ಫಸ್ಟ್ ಅಪ್ಲಿಕೇಶನ್ ಇಸ್ ರಿವರ್ಸಿಂಗ್ ಎ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ನ ನಾವು ರಿವರ್ಸ್, ಏನು ಸ್ಟ್ರಿಂಗ್ ಅಂದರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಇವಾಗ ಹೆಲೋ ಅಂತ ಏನಿದೆ, ಹೆಲೋ ಈಸ್ ಒನ್ ಸ್ಟ್ರಿಂಗ್. ಹೆಲೋ ಒಂದು ಏನಿದೆ ಸ್ಟ್ರಿಂಗು. ಈ ಸ್ಟ್ರಿಂಗ್ನ ನಾವು ರಿವರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನ ಯೂಸ್ ಮಾಡ್ತೀವಿ, ಸ್ಟ್ಯಾಕ್. ಹೇಗೆ ರಿವರ್ಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಸ್ಟ್ಯಾಕ್ ಇದೆ. ಫಸ್ಟ್ ಯಾವ್ದು ಐಟಮ್ ಹಾಕ್ತಾ ಇದ್ದೀವಿ ನಾವು, ಹೆಚ್ ಹಾಕ್ತೀವಿ. ಅದಾದಮೇಲೆ ಇ, ಅದಾದಮೇಲೆ ಎಲ್, ನೆಕ್ಸ್ಟ್ ಎಲ್, ನೆಕ್ಸ್ಟ್ ಓ ಹಾಕಿದ್ದೀವಿ. ವಿ ವಿಲ್ ಟೇಕ್ ಅನದರ್ ಒನ್ ಸ್ಟ್ಯಾಕ್, ಇನ್ನೊಂದು ಸ್ಟ್ಯಾಕ್ ತೊಗೊಳ್ಳೋದು. ಇವಾಗ ಲಾಸ್ಟಲ್ಲಿ ಎಲಿಮೆಂಟ್ ಇರೋದು ಯಾವುದು, ಓ ಇರೋದು. ಓನ ನಾವೇನು ಮಾಡ್ತೀವಿ, ಫಸ್ಟ್ ರಿಮೂವ್ ಮಾಡಿ ಬೇರೆ ಸ್ಟ್ಯಾಕಿಗೆ ನಾವೇನು ಮಾಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಓ ಆಯಿತು. ಅದಾದಮೇಲೆ ಯಾವ ಎಲಿಮೆಂಟ್ ಬರುತ್ತೆ, ಎಲ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅಗೇನ್ ವಿ ಹ್ಯಾವ್ ಎಲ್, ದೆನ್ ವಿ ಹ್ಯಾವ್ ಇ, ದೆನ್ ವಿ ಹ್ಯಾವ್ ಹೆಚ್. ಸ್ಟ್ರಿಂಗ್ ಏನಾಯಿತು, ರಿವರ್ಸ್ ಆಯಿತು. ಯಾವಾಗ ಸ್ಟ್ರಿಂಗ್ನ ನಾವು ರಿವರ್ಸ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸ್ಟ್ಯಾಕ್. ಅಂಡು ಆ್ಯಂಡ್ ರೀಡು ಮೆಕ್ಯಾನಿಸಮ್. ಅಂಡು ಆ್ಯಂಡ್ ರೀಡು ಮೆಕ್ಯಾನಿಸಮ್ ವೈಲ್ ಯೂಸಿಂಗ್ ದ ವೆಬ್ ಪೇಜಸ್ ಯೂಸಿಂಗ್ ಬ್ಯಾಕ್ ಬಟನ್. ಅಂಡು ಮತ್ತು ರೀಡು ಮತ್ತು ಬ್ಯಾಕ್ ಬಟನ್ ಎಲ್ಲ ಒಂದ್ರ ಹಿಂದೆ ಒಂದೊಂದು ಪೇಜ್ನ ನಾವು ಆಕ್ಸೆಸ್ ಮಾಡ್ತಾ ಹಿಂದೆ ರಿವರ್ಸ್ ಹೋಗಬೇಕು ಅಥವಾ ಮುಂದೆ ಫಾರ್ವರ್ಡ್ ಹೋಗಬೇಕು ಅಂತ ಹೇಳಿದ್ರೆ ಅವಾಗ ಯಾವುದನ್ನ ಯೂಸ್ ಮಾಡ್ತೀವಿ ನಾವು, ಸ್ಟ್ಯಾಕ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪೇಜ್ ಇದೆ, ಯಾವುದೋ ಒಂದು ವೆಬ್ ಪೇಜ್ನ ನಾವು ಓಪನ್ ಮಾಡಿದ್ದೀವಿ, ಯಾವುದೋ ಒಂದು ಇಮೇಜ್ನ ಸರ್ಚ್ ಮಾಡ್ತಾ ಇದ್ದೀವಿ, ವೆಬ್ ಪೇಜ್ನ ಓಪನ್ ಮಾಡಿದ್ದೀವಿ. ಸ್ಟ್ಯಾಕಲ್ಲಿ
ಒಂದು ಲಿಂಕ್ ನ ಓಪನ್ ಮಾಡಿದೀವಿ, ಆ ಲಿಂಕ್ ಆಯ್ತು, ಆ ಇಮೇಜ್ ಮೇಲೆ ಇನ್ನೊಂದು ಇಮೇಜ್ ನ ನಾವು ಕ್ಲಿಕ್ ಮಾಡ್ತಾ ಇದ್ವಿ, ಸೆಕೆಂಡ್ ಲಿಂಕ್ ಓಪನ್ ಆಯ್ತು, ಅದಾದ್ಮೇಲೆ ಇನ್ನೊಂದು ಲಿಂಕ್ ನ ಓಪನ್ ಮಾಡಿದೆ. ಪುನಃ ಇವಾಗ ನಾವು ಬ್ಯಾಕ್ ಹೋಗ್ಬೇಕು ಅಂದ್ರೆ ಫಸ್ಟ್ ಯಾವ್ದು ಓಪನ್ ಆಗುತ್ತೆ, ಲಾಸ್ಟ್ ಯಾವ್ದು ಓಪನ್ ಮಾಡಿದ್ವಿ ಆ ಇಮೇಜ್ ಏನಾಗುತ್ತೆ ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಮೇಜ್, ಅದಾದ್ಮೇಲೆ ನೆಕ್ಸ್ಟ್. ಇದನ್ನ ನಾವ್ ಏನಂತ ಹೇಳ್ತೀವಿ, ಸ್ಟ್ಯಾಕ್ ಅಂತ ಹೇಳ್ತೀವಿ. ಸ್ಟ್ಯಾಕ್ ನ ನಾವು ಅಂಡು ಮತ್ತೆ ರೀಡಲ್ಲೂ ಯೂಸ್ ಮಾಡ್ತೀವಿ, ಯೂಸಿಂಗ್ ಬ್ಯಾಕ್ ಬಟನ್ ಯೂಸ್ ಮಾಡ್ತೀವಿ. ಐ ಶೋ ಎನ್ ಎಕ್ಸಾಂಪಲ್. ಇಲ್ಲಿ ವರ್ಡ್ ಅಲ್ಲಿ ನಾನು ಕೆಲವೊಂದು ವರ್ಡ್ಸ್ ನ ಟೈಪ್ ಮಾಡಿದ್ದೀನಿ, ಎರೇಸ್ ಇಟ್. ಇವಾಗ ನಾನು ಒಂದು ವರ್ಡ್ ನ ಟೈಪ್ ಮಾಡ್ತೀನಿ ನೋಡಿ, ಹೆಲೋ ಅಂತ ಟೈಪ್ ಮಾಡಿದ್ದೀನಿ. ಇವಾಗ ಹೆಲೋ ಟೈಪ್ ಮಾಡಿ ಅದ್ರ ಸೈಜ್ ನ ನಾನೇನು ಫಸ್ಟ್ ಸ್ಟೆಪ್ ಹೆಲೋ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಾಯ್ತು, ಅದ್ರದ್ದು ಸೈಜ್ 72 ಮಾಡಿದೆ. ಅದಾದ್ಮೇಲೆ ಅದ್ರದ್ದು ಕಲರ್ ಚೇಂಜ್ ಮಾಡಿದೆ. ಕಲರ್ ಚೇಂಜ್ ಮಾಡಾದ್ಮೇಲೆ ಅದ್ರದ್ದು ಸೈಜ್ ನಾನು 20 ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ವಿಲ್ ಪುಟ್ ಬೋಲ್ಡ್. ಅದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಚೇಂಜ್ ಇಟ್, ಅಥವಾ ಹೆಡಿಂಗ್ ಏನಾದ್ರು ಒಂದು ಮಲ್ಟಿಪಲ್ ಆಪ್ಷನ್ಸ್ ನಾವೇನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಇವಾಗ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಇಲ್ಲಿ ನಮಗೆ ಒಂದು ಸಿಂಬಲ್ ಇದೆ, ದಿಸ್ ಇಸ್ ಆನ್ ಅಂಡು ಸಿಂಬಲ್. ಇದು ಅಂಡು ಸಿಂಬಲ್. ಇವಾಗ ಒಂದೊಂದು ಸ್ಟೆಪ್ ನೋಡಿ, ಇದು ಬ್ಯಾಕ್ ಹೋಗ್ತಾ ಇದೆ. ನಾವ್ ಯಾವ ತರ ಮಾಡಿದೀವಿ, ಒಂದೊಂದು ಸ್ಟೆಪ್ ಏನಾಗ್ತಾ ಇದೆ, ಅದು ಬ್ಯಾಕ್ ಹೋಗ್ತಾ ಇದೆ. ದೊಡ್ಡ ಸೈಜ್ ದೊಡ್ಡದ್ ಮಾಡಿದ್ವಿ, ಅದ್ಮೇಲೆ ಚಿಕ್ಕದಾಯ್ತು. ಪುನಃ ರೀಡು ಅಂದ್ರೆ ಪುನಃ ಹಿಂದೆ ರಿವರ್ಸ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಯೂಸ್ ಮಾಡ್ತಾ ಇದೀವಿ, ಸ್ಟ್ಯಾಕ್. ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿದ್ದನ್ನ ನಾವು ಫಸ್ಟ್ ಏನ್ ಮಾಡ್ತೀವಿ, ಆಕ್ಸೆಸ್ ಮಾಡ್ತೀವಿ. ದ ಸೇಮ್ ಥಿಂಗ್ ಇನ್ ದ ವೆಬ್ ಪೇಜಸ್. ವೆಬ್ ಪೇಜಸ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಹಿಯರ್ ಇಂಡಿಯನ್ ಫ್ಲಾಗ್ ಅಂತ ಒಂದು ವೆಬ್ಸೈಟ್ ಐತೆ, ಓಪನ್ ಮಾಡಿದ್ವಿ, ಸರ್ಚ್ ಅಲ್ಲಿ ಓಪನ್ ಮಾಡಿದ್ವಿ. ಅದಾದ್ಮೇಲೆ ಒಂದು ವೆಬ್ಸೈಟ್, ಸೆಕೆಂಡ್ ವೆಬ್ಸೈಟ್ ಇದು. ಅದಾದ್ಮೇಲೆ ಯಾವ್ದು ಲಿಂಕ್ ಇಲ್ವಾ, ಇಲ್ಲಿದೆ ಲಿಂಕ್. ಥರ್ಡ್ ಡಾಕ್ಯುಮೆಂಟ್ ನ ನಾವೇನ್ ಮಾಡಿದ್ವಿ, ಓಪನ್ ಮಾಡಿದ್ವಿ. ಪುನಃ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ದ ಪ್ರೊಫೈಲ್. ಇವಾಗ ನೋಡಿ ನೆಕ್ಸ್ಟ್ ಯಾವ್ದಕ್ ಬರುತ್ತೆ, ನೆಕ್ಸ್ಟ್ ಪೇಜಿಗೆ ಬರುತ್ತೆ. ನೆಕ್ಸ್ಟ್ ಬಂತು. ಇದನ್ನ ಪುನಃ ರಿವರ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ತರ ರಿವರ್ಸ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಸ್ಟ್ಯಾಕ್ ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಇವ್ಯಾಲ್ಯೂಯೇಟಿಂಗ್ ದ ಎಕ್ಸ್ಪ್ರೆಷನ್. ಯಾವ್ದಾದ್ರು ನಮಗೆ ಎಕ್ಸ್ಪ್ರೆಷನ್ಸ್ ಇದ್ರೆ, ಯಾವ್ದು ಎಕ್ಸ್ಪ್ರೆಷನ್ಸ್, ಫಾರ್ ಎಕ್ಸಾಂಪಲ್ 2 + 3 ಡಿವೈಡೆಡ್ ಬೈ 5, ಇದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಸ್ಟ್ಯಾಕ್ ಇಂದ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಮತ್ತೆ ಇನ್ಫಿಕ್ಸ್, ಪೋಸ್ಟ್ ಫಿಕ್ಸ್ ಅಥವಾ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ಸ್, ಏನು ನಮ್ಮ ಹತ್ರ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅದನ್ನ ನಾವು ಒಂದು ಎಕ್ಸ್ಪ್ರೆಷನ್ ಇಂದ ಇನ್ನೊಂದು ಟೈಪ್ ಎಕ್ಸ್ಪ್ರೆಷನ್ ಗೆ ಕನ್ವರ್ಟ್ ಮಾಡಬೇಕಾದ್ರೂ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ತೀವಿ. ಇದೆರಡು ಕಾನ್ಸೆಪ್ಟ್ ನಮಗೆ ಸಿಲೆಬಸ್ ಅಲ್ಲಿ ಇದೆ, ಪ್ರಾಬ್ಲಮ್ಸ್ ಇದೆ. ವಿ ವಿಲ್ ಸಾಲ್ವ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ನೆಕ್ಸ್ಟ್ ವಿ ಹ್ಯಾವ್ ಬ್ಯಾಕ್ ಟ್ರ್ಯಾಕಿಂಗ್. ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಹೇಳಿದ್ರೇನು, ನೀವು ಆಂಟ್ ಏನ್ ಇರುವೆಗಳೆಲ್ಲ ಇರುತ್ತೆ ನೋಡಿರ್ಬೋದು, ಹೋಗ್ಬೇಕಾದ್ರೆ ಅವರು ಒಂದು ರೂಟ್ ನ ಮ್ಯಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಪುನಃ ವಾಪಸ್ ಬರ್ಬೇಕಾದ್ರೆ ಅದೇ ರೂಟ್ ಅಲ್ಲಿ ಏನ್ ಮಾಡ್ತಾರೆ, ರಿಟರ್ನ್ ಬರ್ತಾರೆ. ಇದನ್ನ ನಾವೇನಂತ ಹೇಳ್ತೀವಿ, ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಯಾವ ರೂಟ್ ಅಲ್ಲಿ ಹೋಗಿದ್ದೀವಿ ಅದೇ ವಾಪಸ್ ಸೇಮ್ ರೂಟ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರು ನಾವು ಯಾವ್ದನ್ನ ಯೂಸ್ ಮಾಡ್ಬೋದು, ಸ್ಟ್ಯಾಕ್ ನ ಯೂಸ್ ಮಾಡ್ಬೋದು. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್? ಆಸ್ ಐ ಟೋಲ್ಡ್, 3 ಮಾರ್ಕ್ ಕ್ವೆಶ್ಚನ್. ನಿಮಗೆ ಡೈರೆಕ್ಟ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಕೇಳಿದ್ರೆ ಇದ್ರಲ್ಲಿ ಯಾವ್ದಾದ್ರು 3 ಬರೆದ್ರು ಓಕೆ, 4 ಬರೆದ್ರು ಓಕೆ, 5 ಬರೆದ್ರು ಓಕೆ. ಅಥವಾ 2 ಮಾರ್ಕ್ಸ್ ಕೇಳಿದ್ರೆ ಯು ಕ್ಯಾನ್ ರೈಟ್ 2 ಪಾಯಿಂಟ್ಸ್. ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ಇದನ್ನ ಬರೀರಿ. ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರು ಇದನ್ನೇ ಬರೀರಿ. ಮೆನ್ಷನ್ ಮಾಡಿದ್ರೆ ಪರ್ಟಿಕ್ಯುಲರ್ಲಿ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಇನ್ ರಿಯಲ್ ಲೈಫ್ ಅಂತ ಕೇಳಿದ್ರೆ ಮಾತ್ರ ಈ ಅಪ್ಲಿಕೇಶನ್ಸ್ ನ ನಾವು ಬರಿಬೇಕು. ಜಸ್ಟ್ ಡೈರೆಕ್ಟ್ ಆಗಿ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಕೇಳಿದ್ರೆ ಇದರಲ್ಲಿ ಯಾವ್ದಾದ್ರು 2, 3 ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ ಅಷ್ಟು ಮಾರ್ಕ್ಸಿಗೆ ನಾವೇನ್ ಬರಿಬೋದು, ಇದನ್ನ ಬರಿಬೋದು. ವೈ ಎಲ್ಲಾ ಪಾಯಿಂಟ್ ಕಲಿಬೇಕು ಅಂತ ಹೇಳಿದ್ರೆ, ಬ್ಯಾಕ್ ಟ್ರ್ಯಾಕಿಂಗ್ ಕೇಳ್ಬಿಡ್ತಾರೆ. ಬ್ಯಾಕ್ ಟ್ರ್ಯಾಕಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಕ್ ಕ್ಯೂ, ಅಥವಾ ರಿವರ್ಸಿಂಗ್ ಅಂಡ್ ಸ್ಟ್ರಿಂಗ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್ ಅಂತ ಯಾವ್ದಾದ್ರು ಒಂದು ಕೇಳ್ಬಿಡ್ಬೋದು. ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು, ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋರು ಪ್ರತಿಯೊಂದು ಕಲೀಬೇಕು. ಏನಕ್ಕಂತ ಹೇಳಿದ್ರೆ MCQs ವೆರಿ ಇಂಪಾರ್ಟೆಂಟ್ ಹೈ ಸ್ಕೋರ್ ಮಾಡೋರಿಗೆ. ಎಲ್ಲಿಂದ ಬೇಕಾದ್ರೂ ಕ್ವೆಶನ್ ನ ಕೇಳ್ಬೋದು. ವೆರಾಸ್ ಇನ್ ದ ಆವರೇಜ್ ಮಾರ್ಕ್ಸ್ ಪಾಸ್ ಆಗಿದ್ರೆ ಸಾಕು ಅನ್ನೋರು 3 ಪಾಯಿಂಟ್ಸ್ ಕಲೀರಿ, 2 ಪಾಯಿಂಟ್ಸ್ ಕಲೀರಿ. ಮ್ಯಾಕ್ಸಿಮಮ್ ಇದರಲ್ಲಿ ಇರೋದು 3 ಮಾರ್ಕ್ ಕ್ವೆಶನ್. 3 ಪಾಯಿಂಟ್ಸ್ ಕಲೀರಿ, 2 ಪಾಯಿಂಟ್ಸ್ ಕಲೀರಿ, ದಟ್ಸ್ ಮೋರ್ ದನ್ ಎನಫ್ ಟು ಪ್ರಿಪೇರ್ ಫಾರ್ ಅ ಪಾಸಿಂಗ್ ಮಾರ್ಕ್ಸ್ ಅಂಡ್ ಲೈಕ್ 50 ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಸಾಕು ಅಷ್ಟೇ. ನೆಕ್ಸ್ಟ್ ವಿ ವಿಲ್ ಸಿ ದ ಆಪರೇಷನ್ಸ್ ಆಫ್ ಸ್ಟ್ಯಾಕ್.